ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಒಂದು ವಿಡಿಯೋ ತುಣುಕನ್ನು ನೋಡಿದೆ. ಅದು ಬಿ ಜೆ ಪಿ ಅಧ್ಯಕ್ಷರ ಇವರು ಪ್ರಧಾನ ಕಾರ್ಯದರ್ಶಿ ಅಂತ ಅನಿಸುತ್ತೆ, ಸಂತೋಷ್ ಅಂತ ಅಂದ್ಬಿಟ್ಟು ಅವರೊಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಏನು ಅವರು ಹೇಳಿದ್ದಾರೆ ಅಂತ ಅಂದರೆ, ಈ ವೈಜ್ಞಾನಿಕ ಚಿಂತನೆ ಅಥವಾ ಪ್ರಶ್ನಿಸುವ ಮನೋಭಾವ ಅದರ ವಿರುದ್ಧವಾಗಿ ಮಾತಾಡಿದ್ದಾರೆ. ಅವರೇನು ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಸ್ಮಶಾನದಲ್ಲಿ ಊಟ ಮಾಡ್ತಾರೆ, ಸ್ಮಶಾನದಲ್ಲಿ ಮದುವೆ ಮಾಡ್ತಾರೆ. ಅಂದರೆ ಸ್ಮಶಾನ ಅಂದರೆ ಏನು? ಅಷ್ಟೊಂದು ತಿರಸ್ಕಾರ ಯೋಗ್ಯವಾದಂಥ ಸ್ಥಳನ? ಆ ಸ್ಮಶಾನದಲ್ಲೇ ಹರಿಶ್ಚಂದ್ರ ಇದ್ದಿದ್ದು, ಆ ಸ್ಮಶಾನದಲ್ಲೇ ನಮ್ಮ ಸಿದ್ಧಲಿಂಗಯ್ಯನವರು ಕವಿತೆಗಳನ್ನು ಬರೆದಿದ್ದು. ಹಾಗಾಗಿ ಸ್ಮಶಾನ ಸ್ವಚ್ಛವಾಗಿದ್ದರೆ, ಚೆನ್ನಾಗಿದ್ದರೆ, ನೀಟಾಗಿದ್ದರೆ ಅಲ್ಲಿ ಊಟವನ್ನು ಮಾಡ್ಬೋದು, ಕಾರ್ಯಕ್ರಮವನ್ನು ಮಾಡ್ಬೋದು, ಮದುವೆಯನ್ನು ಮಾಡ್ಬೋದು. ಬಹುಶಃ ಇವರು ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಸತತವಾಗಿ 4-5-6 ವರ್ಷಗಳ ಕಾಲ ಸತೀಶ್ ಜಾರಕಿಹೊಳಿಯವರು ಬೆಳಗಾವಿಯ ಸ್ಮಶಾನದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಇಡೀ ದಿನ ಕಾರ್ಯಕ್ರಮ ಅಲ್ಲೇ ನಡೀತಾ ಇತ್ತು. ಚರ್ಚೆಗಳು, ಗೋಷ್ಠಿಗಳು, ಅಲ್ಲೇ ಪುಸ್ತಕ ಮಾರಾಟ, ಅಲ್ಲೇ ಊಟದ ವ್ಯವಸ್ಥೆ. ಸಾವಿರಾರು ಜನ ರಾಜ್ಯದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಬಂದು ಅಲ್ಲಿ ಭಾಗವಹಿಸ್ತಾಯಿದ್ರು. ಬಹುಶಃ ಅದನ್ನು ಇವರು ಅದಾದಮೇಲೆ ಮುಂದುವರೆದು ರಾಜ್ಯದ ಅನೇಕ, ನಮ್ಮ ಬೆಂಗಳೂರಿನಲ್ಲೂ ಸ್ಮಶಾನದಲ್ಲಿ ಕವಿಗೋಷ್ಠಿನಲ್ಲಿ ನಾನು ಭಾಗವಹಿಸಿದ್ದೀನಿ. ಬಹುಶಃ ಅದನ್ನು ಉದಾಹರಣೆ ಇಟ್ಕೊಂಡು ಇವರು ಹೇಳಿದ್ದಾರೆ. ಅಂದರೆ ಇವರು ಯಥಾಸ್ಥಿತಿಯನ್ನು ಕಾಯ್ಕೊಳ್ಳುವಂಥದ್ದು. ಸ್ಮಶಾನ ಅಂದರೆ ಭಯ ಇರಬೇಕು, ಅಲ್ಲಿ ನೀಟಿಲ್ಲ, ಅದು ತಿರಸ್ಕಾರ, ಈ ಥರದ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನೇ ಒಂದು ವೈಜ್ಞಾನಿಕ ಚಿಂತನೆಗೆ ಮತ್ತು ಪ್ರಶ್ನಿಸುವ ಮನೋಭಾವಕ್ಕೆ ವಿರುದ್ಧವಾದದ್ದು. ಅವರೇನು ಹೇಳ್ತಾರೆ, ಎಲ್ಲನೂ ಕ್ವಶನ್ ಮಾಡ್ತಾರೆ, ಎಲ್ಲದಕ್ಕೂ ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕೆ ವಿರೋಧವನ್ನು ವ್ಯಕ್ತಪಡಿಸಬಾರ್ದು? ವಿರೋಧ ವ್ಯಕ್ತಪಡಿಸುವಂಥದ್ದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸಬಾರ್ದು? ಈಗ ಅವರು ನೋಡಿ, ಅಮಾವಾಸ್ಯೆ ದಿನ ಒಳ್ಳೆಯ ಕಾರ್ಯಕ್ರಮ ಮಾಡೋಕ್ಕೆ ಹೋಗ್ತಾರೆ, ಮದುವೆ ಮಾಡೋಕ್ಕೆ ಹೋಗ್ತಾರೆ ಅಂತ. ಯಾಕೆ ಅಮಾವಾಸ್ಯೆ ಅಂತ ಅಂದರೆ ಏನು? ಈ ಭೂಮಿಯ ಸುತ್ತ ಚಂದ್ರ ಸುತ್ತುವಾಗ, ಸೂರ್ಯನ ಸುತ್ತ ಭೂಮಿ ಮತ್ತು ಚಂದ್ರ ಸುತ್ತುವಾಗ ಅಮಾವಾಸ್ಯೆ ಹುಣ್ಣಿಮೆಗಳು ಸಂಭವಿಸ್ತವೆ ಮತ್ತು ಅಮಾವಾಸ್ಯೆಯ ದಿನ ಗ್ರಹಣವು ಸಂಭವಿಸುತ್ತೆ. ಹಾಗಾಗಿ ಇದೊಂದು ನೈಸರ್ಗಿಕವಾಗಿ ನಡೆಯುವಂಥ ಪ್ರಕ್ರಿಯೆ. ಹುಣ್ಣಿಮೆ ಶ್ರೇಯಸ್ಸಲ್ಲ, ಅಮಾವಾಸ್ಯೆ ಕನಿಷ್ಠ ಅಲ್ಲ. ಅದೇನೋ ಹಿಂದೆ ಈ ಬೆಳಕಿನ ಕೊರತೆ ಇದ್ದ ಸಂದರ್ಭದಲ್ಲಿ ಜನರು ಅಮಾವಾಸ್ಯೆ ದಿನ ಇದನ್ನು ಮಾಡೋಕ್ಕೆ ಹೋಗಿಲ್ಲದೆ ಇರ್ಬೋದು. ಆದರೆ ಇವತ್ತೇನು ಸಮಸ್ಯೆ ಏನಿದೆ ಇವತ್ತು? ಹಾಗಾಗಿ ಅಮಾವಾಸ್ಯೆ ದಿನ ಇವರು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಅದರಿಂದ ಗಂಡಾಂತರವಂತೆ. ಏನು ಗಂಡಾಂತರ? ಗಂಡಾಂತರ ಏನು ತೊಂದರೆ? ಈ ಕುವೆಂಪು ಅವರು ಹೇಳಿದ್ದಾರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದಾರೇನು, ಎದೆಯದನಿಗೂ ಮಿಗಿಲು ಶಾಸ್ತ್ರ ಬಿಹುದೇನು ಅಂತ. ಅಂದರೆ ಎಲ್ಲ ದಿನದ 24 ಗಂಟೆಯು, ಗಂಟೆಯ 60 ನಿಮಿಷಗಳು, ನಿಮಿಷದ 60 ಸೆಕೆಂಡು ಮತ್ತು 365 ದಿನವೂ ಕೂಡ ಒಳ್ಳೆಯ ದಿನಗಳೇ. ನಾವು ಮಾಡುವ ಕೆಲಸವನ್ನು ಯೋಜಿತವಾಗಿ, ಅಚ್ಚುಕಟ್ಟಾಗಿ, ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ. ಹಾಗಾಗಿ ಇವರು ಹಾಗೆ ಮಾತಾಡ್ತಾ ನಾಸ್ತಿಕರ ಬಗ್ಗೆ ಮಾತಾಡಿದ್ದಾರೆ. ಇಂಗ್ಲೀಷ್ನಲ್ಲೇನೋ ಓಕಿಸ್ಟ್ಗಳು ಅಂತಾರಂತೆ, ಕನ್ನಡದಲ್ಲಿ ಪದಗಳೇ ಹೇಳುವಂಥ ಇವರಿಗೆಲ್ಲ. ಈಗ ಆಸ್ತಿಕರು ನಾಸ್ತಿಕರು ಮೊದಲಿಂದ ಇದ್ದಾರೆ, ಇವತ್ತು ಇದ್ದಾರೆ, ಮುಂದೆ ಇರ್ತಾರೆ. ಅವರವರ ಆಯ್ಕೆ ಅದು. ಇವತ್ತು ಆಸ್ತಿಕ ಆಗಿದ್ದವು ನಾಳೆ ನಾಸ್ತಿಕ ಆಗ್ತಾನೆ, ಅಥವಾ ನಾಳೆ ನಾಸ್ತಿಕ ಆಗಿದ್ದವನು ಇವತ್ತು ನಾಸ್ತಿಕ ಇದ್ದವನು ನಾಳೆ ಆಸ್ತಿಕ ಆಗ್ಬೋದು. ಮನುಷ್ಯನಿಗೆ ಅವನ ಆಯ್ಕೆ ಅದು, ಸ್ವತಂತ್ರ ಅದು. ಹಾಗಾಗಿ ಅದನ್ನು ಇವರು ಪ್ರಶ್ನೆ ಮಾಡಿಕೊಂಡು ಕೂತ್ಕೊಂಡ್ರೆ ಹೇಗಾಗುತ್ತೆ? ಸ್ಮಶಾನದಲ್ಲಿ ಮದುವೆ ಮಾಡೋದು, ಊಟ ಮಾಡೋದು, ಅಲ್ಲಿ ಸೇರೋದೇನೆ ತಪ್ಪು ಅನ್ನುವ ರೀತಿಯಲ್ಲಿ ಇವರು ಮಾತನಾಡಿದ್ದಾರೆ. ಅದೇ ರೀತಿ ರಾವಣನ ದೇವರು ಅಂತ ಪೂಜೆ ಮಾಡ್ತಾರೆ. ಒಳ್ಳೆ ಕಥೆ ಆಯಿತು. ಜನಗಳಿಗೆ ಯಾರ ಕೆಲಸ ಇಷ್ಟ ಅದನ್ನು ಅವರು ಒಪ್ಕೊಳ್ತಾರೆ ಮತ್ತು ಅದನ್ನು ಅನುಪಾಲನೆ ಮಾಡ್ತಾರೆ, ಅದನ್ನು ಗೌರವಿಸ್ತಾರೆ. ಅದನ್ನೆಲ್ಲ ಇವ್ರು ಏನು ಕೇಳೋದು? ಇವ್ರು ಹೇಳ್ತಾರೆ ಸದಾಚಾರವಂತೆ. ಸದಾಚಾರ ಅಂದ್ರೇನು? ಈಗ ಜಾತಿ ತಾರತಮ್ಯ ಮಾಡುವಂಥದ್ದು ಸದಾಚಾರನ? ಪಂಕ್ತಿ ಭೇದ ಮಾಡುವಂಥದ್ದು ಸದಾಚಾರನ? ಅಥವಾ ಅಂತರ್ಜಾತಿ ವಿವಾಹ ಆದರೆ ಅವ್ರನ್ನ ಮರ್ಯಾದೆಗೇಡು ಹತ್ಯೆನೋ ಹೆಸರಿಟ್ಕೊಂಡು ಅವ್ರನ್ನ ಕೊಲೆ ಮಾಡ್ತಾರೆ, ಇದು ಸದಾಚಾರನ? ಒಂದು ಚಿಕ್ಕ ಮಗು ದೇವಸ್ಥಾನಕ್ಕೆ ಹೋದರೆ ಅವ್ರ ತಂದೆ ತಾಯಿಗೆ ದಂಡ ಹಾಕ್ತಾರೆ, ಇದು ಸದಾಚಾರನ? ಇದ್ರ ಬಗ್ಗೆ ಎಲ್ಲ ಯಾಕೆ ಈ ಸಂತೋಷ್ ಅವರು ಮಾತಾಡೋದಿಲ್ಲ? ಈ ವಿಷಯಗಳ ಬಗ್ಗೆ, ತಾರತಮ್ಯಗಳ ಬಗ್ಗೆ, ಮೌಢ್ಯಾಚರಣೆಗಳ ಬಗ್ಗೆ, ಜನರಿಗಾಗುವಂಥ ಮೋಸದ ಬಗ್ಗೆ, ಅಥವಾ
ಆ, ದೇವರ ಹೆಸರಿನಲ್ಲಿ ನಂಬಿಕೆ ಹೆಸರಲ್ಲಿ ಲೈಂಗಿಕ ದೌರ್ಜನ್ಯಗಳನ್ನ ನಡೆಸಿರುವಂಥ ಅನೇಕ ಪೂಜಾರಿಗಳು, ಸ್ವಾಮಿಗಳು, ಮೌಲ್ವಿಗಳು ಎಲ್ಲರೂ ನೋಡಿದ್ದೀವಿ ನಾವು. ಹಾಗಾಗಿ ಅದ್ರ ಬಗ್ಗೆ ಇವರು ಯಾಕೆ ಮಾತಾಡೋದಿಲ್ಲ? ಸದಾಚಾರ ಇದ್ದರೆ ಅದರಿಂದ ಸತ್ಯ ಅಂತೆ. ಸತ್ಯಕ್ಕೂ ಸತ್ಯ ಅಂದ್ರೇನು? ಸತ್ಯ ಅಂದರೆ ಪ್ರಶ್ನಿಸುವ ಮನೋಭಾವ, ವೈಜ್ಞಾನಿಕ ಚಿಂತನೆ, ಯಾವುದು ವಾಸ್ತವವೋ ಅದನ್ನು ಅರಿತು ನಡೆಯುವಂಥದ್ದು. ಆ ಸತ್ಯ ಉಳಿದ್ರೆ ಧರ್ಮ ಉಳಿಯುತ್ತೆ, ಅದರಿಂದ ದೇಶ ಉಳಿಯುತ್ತೆ. ಅದಕ್ಕೂ ಏನು ಸಂಬಂಧ? ಹಾಗಾಗಿ ಇವರು ಜನರನ್ನು ದಿಕ್ತಪ್ಪಿಸುವಂತಹ ಒಂದು ಮಾತಾಡಿದ್ದಾರೆ. ಒಂದು ಗುರು ತಪೋವನ ಅನ್ನುವ ಸೆಂಟ್ರಿನ ಉದ್ಘಾಟನೆ ಸಂದರ್ಭದಲ್ಲಿ ಇದನ್ನು ಮಾತನಾಡಿದ್ದಾರೆ. ಹಾಗಾಗಿ ಇವರು ಮಾತನಾಡಿರೋಂಥದ್ದು ನೇರವಾಗಿ ಜನರು ಎಚ್ಚೆತ್ಕೊಳ್ಬಾರ್ದು, ಜನರು ಪ್ರಶ್ನೆ ಮಾಡಬಾರ್ದು, ಜನರು ತಿಳುವಳಿಕೆಯನ್ನು ಪಡ್ಕೊಳ್ಬಾರ್ದು, ಜನರು ಪ್ರಗತಿಯನ್ನು ಹೊಂದಬಾರ್ದು ಅನ್ನುವ ಮನಸ್ಥಿತಿಯನ್ನು ಇಟ್ಕೊಂಡು ಈ ಸಂತೋಷ್ ಅವರು ಮಾತನಾಡಿದ್ದಾರೆ. ಇದು ಖಂಡನೀಯ. ಯಾಕೆಂದರೆ ಪ್ರತಿಯೊಂದು ಕೂಡ ವಿಮರ್ಶೆಗೆ ಒಳಗಾಗಬೇಕು, ಬದಲಾಗಬೇಕು. ಬದಲಾವಣೆಯ ಜಗದ ನಿಯಮ ಅನ್ನುವಾಗ ಇವರು ಯಥಾಸ್ಥಿತಿಯನ್ನು ಕಾಯ್ಕೊಳ್ಳೋದಕ್ಕೆ ಈ ರೀತಿಯ ಮಾತುಗಳನ್ನಾಡಿರುವಂಥದ್ದು ಅದು ಸ್ವೀಕಾರಾರ್ಹವಲ್ಲ. ಜನರು ಇದನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಾನು ಇ ಬಸವರಾಜು, ಕರ್ನಾಟಕ ಅಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯದರ್ಶಿ. ವೈಜ್ಞಾನಿಕ ಚಟುವಟಿಕೆಗಳಿಗೆ ನಮ್ಮ ಜೊತೆ ಸೇರಿ ನಮ್ಮ ಯೂಟ್ಯೂಬನ್ನು ಕೂಡ ತಾವು ವೀಕ್ಷಿಸ್ತಾ ಇರಿ. ಇದನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.